ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೇಸ್ಟಿ ಕಿಚನ್ ವಿತ್ ಅದಕ್ಕೆ ನನ್ನ ಯೂಟ್ಯೂಬ್ ಚಾನಲ್. ಅದಕ್ಕೆ ಇವತ್ತೇನು ಮಾಡ್ತಾ ಇದ್ದೀರಾ? ನಾನಿವತ್ತು ಬೆಂಡೆಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಬೆಂಡೆಕಾಯಲ್ಲಿ ಔಷಧೀಯ ಗುಣಗಳು ತುಂಬ ಇದೆ. ಮಧುಮೇಹ ಮತ್ತು ಹೃದಯಕ್ಕೆ ಸಂಬಂಧಿತ ಕಾಯಿಲೆಗಳಿಗೆ, ಕಣ್ಣಿಗೆ, ಇದೆಲ್ಲದಕ್ಕೂ ಬೆಂಡೆಕಾಯಿ ತುಂಬ ಒಳ್ಳೆಯದು. ಸೊ ಇವತ್ತು ಬೆಂಡೆಕಾಯಿ ಚಟ್ನಿ ಮಾಡಿಕೊಡ್ತೀನಿ ಬಾ. ಹಂಗಾರೆ ಇವತ್ತೊಂದು ಒಳ್ಳೆ ಹೆಲ್ದಿ ರೆಸಿಪಿನ ಹೇಳ್ಕೊಡ್ತಾ ಇದ್ದೀರಾ? ಹೌದು, ಮಾಡಲಿಕ್ಕೆ ಏನೇನು ಬೇಕು, ಹೇಗೆ ಮಾಡೋದು ಅಂತ ನೋಡೋಣ ಬಾ. ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿ, ಉಪ್ಪು, ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸಿನ್ಕಾಯಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಎಣ್ಣೆ, ಹಸಿಮೆಣಸಿನ್ಕಾಯಿ, ಟೊಮೊಟೊ. ತುಂಬ ದಿನ ಆಗಿತ್ತು ಬೆಂಡೆಕಾಯಿ ಚಟ್ನಿ ಮಾಡಿಕೊಂಡು. ಇವತ್ತು ನಾನು ಮತ್ತೆ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಈಗ ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಳ್ಳೋಣ. ಬಾಣಲೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಬೆಂಡೆಕಾಯಿ ಹಾಕ್ಕೊಳ್ಳೋಣ. ಸಣ್ಣ ಉರಿ ಮಾಡಿಕೊಂಡು ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆ ಅಂಟಂಟು ಅಂಶ ಎಲ್ಲ ಹೋಗಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಳೋಣ. ಬೆಂಡೆಕಾಯಿನ ನಾವು ಮೊದಲೇ ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡಬೇಕು. ಇಲ್ಲ ನಾವು ಕಟ್ ಮಾಡಿದ್ಮೇಲೆ ತೊಳೆದ್ರೆ ಅದು ಲೋಳೆ ಥರ ಬಿಟ್ಕೊಳ್ಳುತ್ತೆ, ತೊಳಿಲಿಕ್ಕಾಗಲ್ಲ. ಹಾಗಾಗಿ ಬೆಂಡೆಕಾಯಿನ ಕಟ್ ಮಾಡೋಕ್ಕಿಂತ ಮುಂಚೆನೇ ತೊಳ್ಕೊಬೇಕು. ಬೆಂಡೆಕಾಯಿ ಪಲ್ಯ, ಬೆಂಡೆಕಾಯಿ ಹುಳಿ ಎಲ್ಲರೂ ಮಾಡ್ಕೊಂಡು ತಿಂತಾ ಇರ್ತಾರೆ. ಬಟ್ ಚಟ್ನಿನ ಟ್ರೈ ಮಾಡಿರಲ್ಲ. ಒಂದು ಸಲ ಟ್ರೈ ಮಾಡಿದ್ಮೇಲೆ ಪ್ರತಿ ಸಲನೂ ನಾವು ಬೆಂಡೆಕಾಯಿ ತಂದಾಗ ಬೆಂಡೆಕಾಯಿ ಚಟ್ನಿ ಮಾಡ್ಕೋಬೇಕು ಅನಿಸುತ್ತೆ. ಇವಾಗ ನಾವು ಬೆಂಡೆಕಾಯಲ್ಲಿರೋ ಲೋಳೆ ಅಂಶ ಎಲ್ಲ ಹೋಗಿದೆ. ಇವಾಗ ನಾವು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳೋಣ. ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತೀನಿ ಖಾರಕ್ಕೆ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ಮೇಲೆ ನಾನು ಒಂದು ಸಣ್ಣದಾಗಿರೋ ಟೊಮಟೊ ಕೂಡ ಹಾಕ್ಕೊಳ್ತೀನಿ ಕಟ್ ಮಾಡಿ. ಅದ್ರ ಜೊತೆಗೆ ಒಂದು 1/4 ಸ್ಪೂನ್ ಆಗೋಷ್ಟು ಜೀರಿಗೆ ಕೂಡ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಟೊಮಟೊ, ಬೆಂಡೆಕಾಯಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಮೆತ್ತಗಾಗಬೇಕು. ಆ ರೀತಿ ನಾವು ಫ್ರೈ ಮಾಡ್ಕೊಳ್ಳೋಣ. ಬೆಂಡೆಕಾಯಿ ತಿನ್ನೋದ್ರಿಂದ ನಾವು ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ಮತ್ತು ಕೊಲೆಸ್ಟ್ರಾಲ್ ಇದ್ದರೆ ನಿಯಂತ್ರಣಕ್ಕೆ ಬರುತ್ತೆ. ಹೃದಯದ ಆರೋಗ್ಯ ಸಮಸ್ಯೆಗಳು ಸುಧಾರಿಸ್ಕೊಳ್ಳುತ್ತೆ. ಬೆಂಡೆಕಾಯಿಯಲ್ಲಿ ಔಷಧೀಯ ಗುಣಗಳು ತುಂಬ ಇದೆ. ಚೆನ್ನಾಗಿ ಫ್ರೈ ಆಗಿದೆ, ನೀವು ನೋಡ್ತಿರ್ಬೋದು. ಇದಕ್ಕೆ ನಾವು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಬಿಡೋಣ. ಒಂದು 1/4 ಗಂಟೆ ತಣ್ಣಗಾಗಿದೆ ಇದು. ಈಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಈಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಒಂದು 3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ನಾವು ಅದಕ್ಕೆ ಒಂದು 1/4 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡು, ಅದ್ರ ಜೊತೆಗೇ ಕರಿಬೇವು ಸೊಪ್ಪು ಹಾಕ್ಕೊಂಡು, ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ಒಂದು ಸಲ ಫ್ರೈ ಮಾಡ್ಕೊಳ್ಳೋಣ. ಸಣ್ಣ ಉರಿ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಸೀದೋಗ್ಬಿಡತ್ತೆ. ಸಣ್ಣ ಉರಿಲಿ ಫ್ರೈ ಮಾಡ್ಕೊಂಡಾದಮೇಲೆ ನಾವು ಮಿಕ್ಸಿಲಿ ರುಬ್ಕೊಂಡಿದ್ವಲ್ಲ ಅದನ್ನೆಲ್ಲ ನಾವು ಇದಕ್ಕೆ ಹಾಕ್ಕೊಂಡು ಬಾಣಲಿಗೆ ಒಂದು ಸಲ ಕೈ ಆಡಿಸ್ಕೊಳ್ಳೋಣ. ಈಗ ನಾವು ರುಚಿ ನೋಡ್ಕೊಳ್ಳೋಣ, ಸಪ್ಪೆ ಆಗಿದೆಯಾ ಏನು ಅಂತ. ಇಲ್ಲಿ ಸ್ವಲ್ಪ ಸಪ್ಪೆ ಆಗಿದೆ, ಹಾಗಾಗಿ ನಾನು ಉಪ್ಪು ಸೇರಿಸ್ಕೊಂಡು ಒಂದು ಸಣ್ಣ ಉರಿಲಿ 1-2 ನಿಮಿಷ ಮಿಕ್ಸ್ ಮಾಡ್ಕೊತೀನಿ. ಇದು ರೆಡಿ ಆಗಿದೆ ಚಟ್ನಿ. ಚಪಾತಿ, ದೋಸೆ, ರೊಟ್ಟಿ ಎಲ್ಲದ್ರ ಜೊತೆನೂ ತಿನ್ಬೋದು. ಟೇಸ್ಟ್ ಮಾಡಿ ಹೇಳು ಹೇಗಿದೆ ಅಂತ. ವಾವ್, ಅದಕ್ಕೆ ಚಟ್ನಿ ಸೂಪರ್ ಆಗಿದೆ. ಅದಕ್ಕೆ ಮಕ್ಕಳು ಏನಾದರೂ ಬೆಂಡೆಕಾಯಿ ತಿನ್ನಲ್ಲ ಅಂತ ಹಠ ಮಾಡಿದ್ರೆ ಈ ಥರ ಚಟ್ನಿ ಮಾಡಿಕೊಡಿ. ತುಪ್ಪ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಇದೇ ಥರ ಮೋರ್ ವಿಡಿಯೋಸ್ಗಾಗಿ ನೋಡಿ ಟೇಸ್ಟಿ ಕಿಚನ್ ವಿತ್ ಅದಕ್ಕೆ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಇಂದು ನಾವು 3 ಹೊತ್ತು ಊಟ ಮಾಡ್ತಾ ಇದ್ದೀವಿ ಅಂದರೆ ಅದರ ಹಿಂದೆ ಲಕ್ಷಾಂತರ ರೈತರ ಪರಿಶ್ರಮವಿದೆ.